ಬರ್ರಿ ಇವಾಗ ಇದೆಲ್ಲ ಕೋಲ್ಡ್ ಆಗೈತಿ ಚಾಕ್ಲೇಟ. ಈಗ ಇದಕ್ಕೆ ಏನೈತಲ್ಲ ಇದನ್ನು ಮಿಶ್ರಣನ ಹಾಕಿ ಚಾಕೋಬಾರ ಐಸ್ಕ್ರೀಮ ರೆಡಿ ಮಾಡೋಣ. ಹೆಂಗೆ ಮಾಡ್ತಾನೆ ಅಂತ ಹೇಳಿ ಬರ್ರಿ ನಿಮಗೆ ತೋರಿಸ್ತೇನೆ. ನಮಸ್ಕಾರ ರೀಪ ಎಲ್ಲರಿಗೂ, ನಾನು ಪ್ರೇಮಾ ಸೌದತ್ತಿ. ಇವತ್ತು ನಾನು ನಿಮಗೆ ಚಾಕೋಬಾರ ಐಸ್ಕ್ರೀಮದ ರೆಸಿಪಿ ತೊಗೊಂಡು ಬಂದೇನಿ. ಡ್ರೈ ಫ್ರೂಟ್ಸ್ ಚಾಕೋಬಾರ್ ಇದನ್ನ ಐಸ್ಕ್ರೀಮ ನಾನು ಈಗ ಬೇಸಿಗೆ ಸಂಬಂಧ ಮಾಡೇನಿ. ನೀವು ಇದನ್ನ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸೋದಂತ ಮರಿಬೇಡ್ರಿಪ್ಪ. ಈ ರೆಸಿಪಿ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ರಿಲೇಷನ್ದವ್ರಿಗೆ ಎಲ್ಲರಿಗೂ ಶೇರ್ ಮಾಡ್ರಿ. ಹೊಸವಾಗಿದ್ದವ್ರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ. ಬರ್ರಿ ಇವತ್ತು ನಾನು ನಿಮಗೆ ಡ್ರೈ ಫ್ರೂಟ್ಸ್ ಚಾಕೋಬಾರ್ ಐಸ್ಕ್ರೀಮ ಹೆಂಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೇನೆ. ಅದು ಮತ್ತು ವೆನಿಲಾ ಐಸ್ಕ್ರೀಮ್, ಡ್ರೈ ಫ್ರೂಟ್ಸ್ ಚಾಕ್ಲೇಟ್ ವೆನಿಲಾ ಐಸ್ಕ್ರೀಮ ಯಾವ ರೀತಿ ಮಾಡಬೇಕು ಅನ್ನೋದು ನಾನು ನಿಮಗೆ ರೆಸಿಪಿ ತೋರಿಸ್ತೇನೆ. ಅದಕ್ಕೆ ಏನೇನು ತೊಗೊಂಡೇನೆ ಅಂತ ಹೇಳ್ತೇನೆ ನೋಡ್ರಿ. ಅರ್ಧ ಲೀಟ್ರ್ ಹಾಲು ತೊಗೊಂಡೇನಿ. ಹಾಲಿನ ಪೌಡ್ರು, ವೆನಿಲಾ ಪೌಡ್ರು ಮತ್ತು ಗ್ಲಾಸು ಮತ್ತು ಡಾರ್ಕ್ ಚಾಕ್ಲೇಟು, 2 ಡೇರಿ ಮಿಲ್ಕ್ ಚಾಕ್ಲೇಟು, ಡ್ರೈ ಫ್ರೂಟ್ಸು, ಇದೇನೈತ್ರಲ್ಲ ಹಾಲಿನ ಕಸ್ಟರ್ಡ್ ಪೌಡ್ರು, ಆಮೇಲೆ ಇದು ಹಾಲಿನ ಪೌಡ್ರು, ಇದು ಸಕ್ರೆ, ಇದು ವೆನಿಲಾ ಎಸೆನ್ಸು. ನೀವು ಚಾಕ್ಲೇಟ್ ಬೇಕಾದರೆ ಯಾವ ಬೇಕಾದರೂ ನೀವು ಚಾಕ್ಲೇಟ್ ಯೂಸ್ ಮಾಡ್ಬೋದು. ಇದೇ ಕಂಪ್ನಿ ಚಾಕ್ಲೇಟ್ ಅಂತ ನಾನು ಹೇಳಂಗಿಲ್ಲ. ಈ ಡಾರ್ಕ್ ಚಾಕ್ಲೇಟು, ಇದು ನಾರ್ಮಲ್ ಚಾಕ್ಲೇಟು. ಇಷ್ಟು ಐಟಮ್ ಬೇಕು ನೋಡ್ರಿ ನಮ್ಮ ವೆನಿಲಾ ಡ್ರೈ ಫ್ರೂಟ್ಸ್ ಚಾಕೋಬಾರ್ ಮಾಡಲಿಕ್ಕೆ. ಬರ್ರಿ ಯಾಕೆ ತಡ ಮಾಡೋದು, ಈಗ ಅದಕ್ಕೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ರೆಸಿಪಿ ಸ್ಟಾರ್ಟ್ ಮಾಡೋಣ. ಪೂರ್ತಿಯಾಗಿ ವಿಡಿಯೋ ನೋಡ್ರಿ, ನಿಮಗೆ ಹೆಂಗೆ ಮಾಡ್ಕೋಬೇಕು ಅನ್ನೋದು ಗೊತ್ತಾಗ್ತತಿ. ಸ್ಕಿಪ್ ಮಾಡಿ ನೋಡ್ರೆ ನಿಮಗೆ ರೆಸಿಪಿ ಗೊತ್ತಾಗಂಗಿಲ್ಲ. ಈಗ ಹೆಂಗಿದ್ರು ಬ್ಯಾಸ್ಗೈತಿ, ಈಗ ಇದನ್ನು ಐಸ್ಕ್ರೀಮ ಮಾಡ್ಕೊಂಡು ತಿನ್ನೋನು. ಬರ್ರಿ ರೆಸಿಪಿ ಸ್ಟಾರ್ಟ್ ಮಾಡೋಣ. ಅದಕ್ಕೆ ಈಗ ನಾನು ಒಂದು ಬೋಗಾಣಿ ತೊಗೊಂಡೇನು ನೋಡ್ರಿ. ಇನ್ನು ರೆಸಿಪಿ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಏನೈತಲ್ಲ ಅರ್ಧ ಲೀಟ್ರ್ ಹಾಲು, ನೀವು ಯಾವ ಬೇಕಾದ ಹಾಲು ತೊಗೋಬೋದು. ಯಾವ ಬೇಕಾದ ಪಾಕೆಟ್ ಹಾಲು ತೊಗೊಂಡು ನೀವು ಯೂಸ್ ಮಾಡ್ಬೋದು. ಎಮ್ಮಿವನ್ನು ತೊಗೋಬೋದು, ಇಲ್ಲಿ ಆಕಳದ್ರು ತೊಗೊಂಡು ನೀವು ಹಾಲು ಯೂಸ್ ಮಾಡ್ಬೋದು. ಇದು ಹಾಲು ಅಂತ ಏನಿಲ್ಲ, ಬಟ್ ಐಸ್ಕ್ರೀಮಕ್ಕೆ ಹಾಲು. ಈಗಿದ ಹಾಲು ಸಣ್ಣ ಉರಿಯಿಟ್ಟ ಕಸನು ಕಾಣತಕ್ಕಂದ್ರೆ ನಾವಿಲ್ಲಿ ಮಿಕ್ಸರ್ಗಳು ರೆಡಿ ಮಾಡ್ಕೋಬೇಕು. ಏನಪ್ಪ ಅಂದ್ರೆ ಇವಾಗ ಡ್ರೈ ಫ್ರೂಟ್ಸ್ ಅದು ಇಟ್ಟಿದ್ವಲ್ರಿ, ಇವನ್ನೆಲ್ಲ ಸಣ್ಣ ಪೀಸಾಗಿ ಕಟ್ ಮಾಡ್ಕೋಬೇಕು ನೋಡ್ರಿ. ಇವಾಗ ನೋಡ್ರಿ, ನೀವು ಉದ್ದ ಲೇಯರ್ ಗತೆಲ್ಲ ಕಟ್ ಮಾಡ್ಕೊರಿ ಡ್ರೈ ಫ್ರೂಟ್ಸ್. ಇಲ್ಪ ಅಂದ್ರೆ ದಪ್ಪ ಪೀಸ ನಮಗೆ ತಿನ್ನುವ ಬಾಯ ಬರ್ಬೇಕು ಅಂದ್ರೆ ಇಷ್ಟಿಷ್ಟು ಸಣ್ಣ ದಪ್ಪ ಪೀಸ್ ಆದರೂ ಕಟ್ ಮಾಡಿ ತಗೋರಿ. ನಿಮಗೆ ಯಾವ ಇಷ್ಟ ಆಗ್ತೈತೆ ಅಲ್ರಿ ಆ ರೀತಿ ಕಟ್ ಮಾಡ್ಕೊರಿ. ನಾನು ಈಗ ಇಷ್ಟು ದಪ್ಪ ಇಟ್ಕೋತೇನೆ ನೋಡ್ರಿ. ನೀವು ಡ್ರೈ ಫ್ರೂಟ್ಸ್ ಹಾಕದಿದ್ದನ್ನು ಹಂಗನಾದರೂ ಮಾಡ್ಕೋಬೋದು. ಬರೀ ಜಸ್ಟ್ ಚಾಕ್ಲೇಟು ಮತ್ತು ಇವು ಇಷ್ಟ ಯೂಸ್ ಮಾಡ್ಕೊಂಡು ಮಾಡ್ಕೋಬೋದು. ಡ್ರೈ ಫ್ರೂಟ್ಸ್ ಸ್ಕಿಪ್ ಮಾಡ್ಬೋದು. ಮನೆಯಾಗೆ ಇದ್ರೆ ಹಾಕ್ಬೋದು, ಇಲ್ದಿದ್ರೆ ಹಂಗೆ ಮಾಡಿರಿ. ಇವಾಗ ಎಲ್ಲ ಕಟ್ ಮಾಡಿ ಪೀಸ್ ಮಾಡಿ ಇಟ್ಕೊಂಡೀನಿ. ಎಷ್ಟು ಪೀಸ್ ಮಾಡಬೇಕು ನೀವು ಇಷ್ಟು ದಪ್ಪ ಇಟ್ಕೊರಿ. ಇಲ್ಪ ಅಂದ್ರೆ ಇದಕ್ಕಿಂತ ಸಣ್ಣ ಮಾಡೋರಿದ್ರು ನೀವು ಸಣ್ಣ ಮಾಡಿ ಇಟ್ಕೋಬೋದು. ಈಗ ಏನೈತಲ್ಲ ನೆಕ್ಸ್ಟ್ ಪ್ರೊಸೆಸ್ ಚಾಕ್ಲೇಟ ಮೆಲ್ಟ್ ಮಾಡಬೇಕು. ಹೆಂಗೆ ಮಾಡಬೇಕು ಏನಂತ ಹೇಳಿ ಈಗ ನಾನು ತೋರಿಸ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡ್ರಿ. ಇವಾಗ ನೋಡ್ರಿ ಚಾಕ್ಲೇಟ, ಈ ಡಾರ್ಕ್ ಚಾಕ್ಲೇಟ್ ಯಾಕಂದ್ರೆ ಹೆಚ್ಚು ಸ್ವೀಟ್ ಆಗಲಿ ಅಂತ ಹೇಳಿ ಈ ಡಾರ್ಕ್ ಚಾಕ್ಲೇಟ್ ತೊಗೋತೀನಿ. ಇದು ಎಲ್ಲ ಸ್ವಲ್ಪ ಈಗ ಬಿಸಿಲಿಗೆ ಮೆಲ್ಟ್ ಆಗೈತಿ. ನಮ್ಗೆ ಎಷ್ಟು ಬೇಕು ಲಾಸ್ಟಿಗೆ ನಾವು ತೊಗೋಬೇಕು ನೋಡ್ರಿ. ನೋಡ್ಬೋದು ಈಗಿನ ಬಿಸಿಲಿಗೆ ಯಾವ ಥರ ಮೆಲ್ಟ್ ಆಗೈತೆ ಎಲ್ಲ ಅಂತೇಳಿ. ಇಷ್ಟಾದ್ರೆ ಸಾಕು. ತುರಿದು ತಗೋದಾದ್ರೆ 3 ರಿಂದ 4 ಸ್ಪೂನ್ ತುರಿದು ತೊಗೊಳ್ರಿ ನೋಡ್ರಿ. ಅದಕ್ಕೆ ಈ ಸ್ಪೂನ್ ಇಟ್ಕೊಂಡಿನಿ. ಅದರ ಚಾಕ್ಲೇಟ್ ಎಲ್ಲ ಮೆಲ್ಟ್ ಆಗೈತೆ. ಇವೆಲ್ಲ ಮೆಲ್ಟ್ ಆಗ್ಯಾವು. ಈಗೆಲ್ಲ ಸ್ಪೂನ್ಗೆನ ತೊಗೋಬೇಕು ನೋಡ್ರಿ. ಇದು ಕಂಪ್ನಿ ಅಂತ ಏನಿಲ್ಲ. ಚಾಕ್ಲೇಟ್ ನೀವು ಯಾವ ಕಂಪ್ನಿ ಬೇಕಾದರೂ ಚಾಕ್ಲೇಟ್ ಯೂಸ್ ಮಾಡ್ಕೋಬೋದು. ಈ ಡಾರ್ಕ್ ಚಾಕ್ಲೇಟ್ ಇದಕ್ಕೆ ಯೂಸ್ ಮಾಡ್ಬೇಕಂದ್ರೆ ಒಂದು ಕಲರಿಗೆ ಇನ್ನೊಂದು ಟೇಸ್ಟಿಗೆ ನೋಡಿ. ಈ ಚಾಕ್ಲೇಟ್ ನಾನು ಈಗ ಇಲ್ಲಿ ನನ್ನ ಮಕ್ಕಳು ಬಂದ ನಿಂತಾರೆ ನೋಡ್ರಿ ಬಾಜುಕ. ನೋಡ್ಬೋದು ಇದೆಲ್ಲ ಮೆಲ್ಟ್ ಆಗೈತೆ. ಈಗ ಇನ್ನೂ ಸ್ವಲ್ಪ ಮೆಲ್ಟ್ ಮಾಡ್ಕೋಬೇಕು. ಅದಕ್ಕೆ ನಾನು ಈಗ ಬೋಗಾಣಿಗೆ ಹಾಕೋತೀನಿ. ಬಿಸಿನೀರಾಗ ಇಟ್ಟ ಮೆಲ್ಟ್ ಮಾಡ್ಕೋಬೇಕು. ಬರ್ರಿ ಅದನ್ನು ವಿಡಿಯೋ ತೋರಿಸ್ತೇನೆ ನಿಮಗೆ. ಇವಾಗ ನೋಡ್ರಿ ನೀರ ಬಿಸಿ ಆಗ್ಯಾವು. ಇದ್ರೊಳಗೆ ನಾವೀಗ ಈ ಚಾಕ್ಲೇಟದ ಪಾತ್ರೆ ಇಟ್ಟು ಇದನ್ನ ಮೆಲ್ಟ್ ಮಾಡ್ಕೋಬೇಕು ನೋಡ್ರಿ. ನೋಡ್ರಿ ಈ ಕೆನೆ ಏನೈತಲ್ಲ ಇದನ್ನ ಸಪ್ರೇಟ್ ಮಾಡಕ್ಕೆ ಹೋಗ್ಬೇಡ್ರಿ. ಈ ಥರ ಈ ಹಾಲಿನಾಗ ಮಿಕ್ಸ್ ಮಾಡ್ಕೊಡ್ರಿ. ಇದು ಒಂಥರ ಕೆನೆ ಇದ್ರೊಳಗೆ ಆತಂದ್ರೆ ಥಿಕ್ನೆಸ್ ಬಂದು ಮಸ್ತ್ ಐಸ್ಕ್ರೀಮ್ ತಿನ್ನುವಾಗ ಟೇಸ್ಟ್ ಭಾರಿ ಕೊಡ್ತೈತಿ. ಈಗ ಕುದಿ ಬಿದ್ದೈತಿ, ಇನ್ನೂ ಸ್ವಲ್ಪ ಕುದಿಬೇಕು. ಹಾಲಿಂದ ಪ್ರಮಾಣ ಕಡಿಮೆ ಆಗ್ಬೇಕು ನೋಡ್ರಿ.
ನೋಡ್ಬೋದು ಚಾಕ್ಲೇಟ್ ಯಾವ ಥರ ಮೆಲ್ಟ್ ಆಗತ್ತೆ ಅದಕ್ಕೆ ಇವೆರಡನ್ನು ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ಮೆಲ್ಟ್ ಆಗ್ಬೇಕು ನೋಡ್ರಿ. ನೀವು ಯಾವಾಗಲೂ ಚಾಕ್ಲೇಟ್ ಇದೇ ರೀತಿ ಮೆಲ್ಟ್ ಮಾಡ್ಕೋರಿ. ಡೈರೆಕ್ಟ್ ಒಲಿ ಮೇಲೆ ಇಡಬೇಡ್ರಿ, ಅದು ಟೇಸ್ಟಾಗಿ ಹೋಗಿಬಿಡ್ತೈತಿ ಮತ್ತು ಜಲ್ದಿ ಕೆಟ್ಟು ಬಿಡ್ತೈತೆ, ಹೊತ್ತಿ ಬಿಡ್ತೈತೆ ಅದೆಲ್ಲ. ನೋಡ್ಬೋದು ನೀವು ಇಷ್ಟು ಮೆಲ್ಟ್ ಆದ್ರೆ ಸಾಕು ನೋಡ್ರಿ. ನಾನು ಗ್ಯಾಸ್ ಆಫ್ ಮಾಡಿ ಇದನ್ನು ನೀವು ಹೆಂಗೆ ಯೂಸ್ ಮಾಡ್ಬೇಕು ಅನ್ನೋದು ನಿಮಗೀಗ ತೋರಿಸ್ತೀನಿ ಬರ್ರಿ. ನೋಡ್ರಿ ಪೇಪರ್ ಕಪ್ ತೊಗೊಂಡಿಲ್ಲ, ಇಷ್ಟು ದೊಡ್ಡ ಎಲ್ಲ ಮಾಡಂಗಿಲ್ಲ, ಇಷ್ಟು ಹಾಪ ಚಾಕೋಬಾರ ಆದ್ರೆ ಸಾಕು ನೋಡ್ರಿ. ಇವ ಇದ್ದು ಮನ್ಯಾಗ ಗ್ಲಾಸ್, ಅದಕ್ಕಾಗಿ ಇವನ್ನ ತೊಗೊಂಡಿನಿ. ಈಗ ಬಿಸಿ ಇದ್ದಾಗ ನಾವು ಇದನ್ನೆಲ್ಲ ಕಪ್ಪಿಗೆ ಈ ರೀತಿ ಹಚ್ಕೋಬೇಕು ನೋಡ್ರಿ. ನೀವು ಉಲ್ಟಾ ತೊಗೊಂಡಾಗ ಹಚ್ಕೋಬೇಕ್ರಿ ಈ ಥರ. ಸ್ವಲ್ಪನೂ ಗ್ಯಾಪ್ ಬಿಡಲ್ದ ಹಚ್ಚ್ರಿ, ಅಂದ್ರೆ ನಡು ನಡು ಗ್ಯಾಪ್ ಇರಂಗಿಲ್ಲ, ಚಾಕೋಬಾರ ಚಂದ ಬರ್ತೈತಿ. ಈ ಸೆಂಟ್ರದಾಗೂ ಹಾಕ್ಬೇಕು ನೋಡ್ರಿ ನೀವು. ಇದೇ ರೀತಿ ಈಗ ನಾವೆಷ್ಟು ಗ್ಲಾಸಿಗೆ ಅಂದ್ರೆ ಅರ್ಧ ಲೀಟ್ರಕ್ಕೆ ಒಂದು 5 ರಿಂದ 6 ಚಾಕೋಬಾರ್ ಆಗ್ತಾವು. ಜಾಸ್ತಿ ಆದರೂ ಮತ್ತು ಅವಾಗ ಚಾಕ್ಲೇಟ್ ಹಚ್ಚೋನು. ಈಗ ಏನು ಮಾಡ್ತೇನೆ ರೀ, ಈಗ ಎಷ್ಟಕ್ಕೆ ಆಗ್ತತ್ಲೆ ಚಾಕ್ಲೇಟ ಅಷ್ಟಕ್ಕೆ ಹಾಕ್ತೇನೆ ನೋಡಿರಿ. ಇಷ್ಟೆಲ್ಲ ಮಾಡಿ ಇವನ್ನ ಇಟ್ಕೋಬೇಕು. ನೆಕ್ಸ್ಟ್ ಏನು ಮಾಡ್ಬೇಕು ಅನ್ನೋದು ಹೇಳ್ತೇನೆ, ವಿಡಿಯೋನ ನೋಡಿರಿ ಸ್ಕಿಪ್ ಮಾಡಲ್ದ. ಈಗ ನೆಕ್ಸ್ಟ್ ಕಪ್ಪಿಗೆ ಹಚ್ಕೋತೇನೆ ನೋಡಿರಿ. ಇದೇ ರೀತಿ ಎಲ್ಲ ಕಪ್ಪನ್ನು ಹಚ್ಚಿ ಇಟ್ಕೋತೇನೆ. ನೀವು ಬೇಕಂದ್ರೆ ಹಾಫ್ ಕಪ್ ಆದರೂ ತಂದು ನೀವು ಮಾಡ್ಕೋಬೋದು. ನಮ್ಮ ಮನ್ಯಾಗ ಇವ ಇದ್ದು ನಾನು ಇವನ್ನ ಯೂಸ್ ಮಾಡತ್ತೇನೆ. ಇಲ್ಪ ಅಂದ್ರೆ ನೀವು ಸ್ಟೀಲ್ ಕಪ್ನ್ಯಾಗ ಅದು ಮಾಡ್ಕೋಬೋದು. ಸ್ವಲ್ಪ ಆರಿದ ತಕ್ಷಣ ಗಟ್ಟಿ ಆಗ್ತಿರ್ತೈತೆ. ಅದಕ್ಕೆ ಏನು ಮಾಡ್ತಾನೆ ಅಂದರೆ ಈ ಬಿಸಿನೀರಾಗಿ ಇಟ್ಕೊಂಡನ ರೀ ನಾನು ಕಪ್ಪುಗಳಿಗೆ ಹಚ್ತೇನೆ. ನೀವು ಮಾಡುವಾಗ ಹಿಂಗಾಗಿ ಆಗ್ತೈತಿ. ಅದಕ್ಕೆ ಏನು ಮಾಡಿರಿ, ಬಿಸಿನೀರಾಗಿ ಇಟ್ಕೊಂಡು ಈ ಥರ ಮಾಡ್ಕೊಂಬೇಡ್ರಿ. ನೋಡ್ರಿ ನಾನು 5 ಕಪ್ಪಿಗೆಲ್ಲ ಇದನ್ನು ಚಾಕ್ಲೇಟ ಮಿಶ್ರಣ ಹಚ್ಚೀನಿ. ಈಗ ಇದನ್ನು ಏನು ಮಾಡಬೇಕಪ್ಪ ಅಂದ್ರೆ 2 ತಾಸು ಫ್ರಿಜ್ನಾಗ ಇಡ್ಬೇಕು ನೋಡ್ರಿ. ಹಂಗೆ ಡೈರೆಕ್ಟ್ ಇಟ್ಟು ಅಂದ್ರೆ ಫ್ರಿಜರ್ನಾಗ ಐಸ್ ಇರ್ತತ್ಲೆ, ಕಪ್ಪೆಲ್ಲ ತೊಯ್ತಾವು. ಅದಕ್ಕೆ ಒಂದು ಪ್ಲೇಟ್ನಾಗ ಹಾಕಿ 2 ತಾಸು ಇಟ್ಟು ಇದೆಲ್ಲ ಕೋಲ್ಡ್ ಆಗ್ಬೇಕು ನೋಡ್ರಿ. ಈಗ ಇದನ್ನ ಫ್ರಿಜರ್ನಾಗ ಇಡೋಣ ಬರ್ರಿ. ಇವಾಗ ನೋಡ್ಬೋದು ಹಾಲು ಎಷ್ಟು ಕಡಿಮೆ ಆಗ್ಯಾವತ್ತು ಹೇಳಿ. ಈಗ ಏನೈತ್ರಲ್ಲ ನೆಕ್ಸ್ಟ್ ಐಟಮ್ಗಳು ಆ್ಯಡ್ ಮಾಡ್ಬೇಕು ನೋಡ್ರಿ. ಹಾಲಿನ ಅಂಶ ಎಷ್ಟು ಕಡಿಮೆ ಆಗೈತೆ, ನಾವು ಇಟ್ಟಿದ್ದು ಎಷ್ಟಿದ್ದು ಈಗ ಎಷ್ಟು ಕಡಿಮೆ ಆಗೈತ್ಲೆ. ಇವಾಗ ನಾವು ಹಾಕುವೆಲ್ಲ ಐಟಮ್ಗಳು ಇವಾಗ ಆ್ಯಡ್ ಮಾಡ್ಬೇಕ್ರಿ, ಮೊದಲು ಆ್ಯಡ್ ಮಾಡಿ ಇಡಬಾರ್ದು. ಬರ್ರಿ ಈಗ ನೆಕ್ಸ್ಟ್ ಐಟಮ್ ಯಾವುದೇ ಆ್ಯಡ್ ಮಾಡೋದ ಅವ್ನು ಏನು ಮಾಡ್ಬೇಕು ಅನ್ನೋದು ತೋರಿಸ್ತೇನೆ. ಹಾಲಿನ ಪೌಡ್ರ್ ಏನೈತೆ ಕರೆಕ್ಟ್ 5 ಸ್ಪೂನ್ ತೊಗೊಂಡೇನಿ ನೋಡ್ರಿ. 5 ಸ್ಪೂನ್ ಆದರೆ ಸಾಕು. ಕಸ್ಟರ್ಡ್ ಪೌಡ್ರ್ ನೋಡ್ರಿ ಒಂದು ಸ್ಪೂನ್ ತೊಗೊಂಡೇನಿ. ಈಗ ಏನೈತಲ್ಲ ಚಂದಂಗೆ ಮಿಕ್ಸ್ ಮಾಡ್ಬೇಕು ಹಾಲು ಸೇರಿಸಿ. ನಾವು ಕುದಿ ಹಾಲಿನಾಗ ಎರಡು ಡೈರೆಕ್ಟ್ ಹಾಕಿ ಮಿಕ್ಸ್ ಮಾಡ್ಬೋದು ಅಂದ್ರೆ ಗಂಟು ಆಗ್ತಿರ್ತಾರೆ. ಅದಕ್ಕಾಗಿ ಮೊದಲನ್ನ ಮಿಕ್ಸ್ ಮಾಡಿ ಇಟ್ಕೋಬೇಕು. ಇಲ್ಪ ಅಂದ್ರೆ ಡೈರೆಕ್ಟ್ ಹಾಲಿನಾಗ ಹೋಗ್ಬೇಡ್ರಿ. ಇಲ್ಪ ಅಂದ್ರೆ ನಾವು ನಮ್ಮ ಪ್ರೊಸೆಸ್ ಯಾವಾಗ ಹಾಕಬೇಕು ಅನ್ನೋದಿರ್ತಲ್ಲ ಅವಾಗಾದರೂ ಇದನ್ನ ಮಿಕ್ಸರ್ ರೆಡಿ ಮಾಡಿ ಇಟ್ಕೋಬೇಕು ನಾವು. ಹಾಲಿನ ಪೌಡ್ರ್ ಯಾವಾಗಲೂ ಬಿಸಿನೀರಾಗ ಕಲಿಸಬೇಕು. ಆದರೆ ಈಗ ವೆನಿಲಾ ಪೌಡ್ರ್ ಇತ್ತಲ್ರಿ, ಕಸ್ಟರ್ಡ್ ಪೌಡ್ರ್, ಅದಕ್ಕಾಗಿ ಅದಕ್ಕೆ ಬಿಸಿನೀರು ಹಾಕಂಗಿಲ್ಲ. ಅದಕ್ಕಾಗಿ ಈಗ ನಾನು ಹಸಿ ಹಾಲಿನಾಗ ಕಲಿಸೇನೆ ನೋಡ್ರಿ. ಯಾಕಂದ್ರೆ ಹಾಲಿನ ಪೌಡ್ರ್ ಬಿಸಿ ಹಾಲಿನಾಗ ಬಿಸಿ ನೀರಾಗ ಕಲಿಸ್ತಂದ್ರೆ ಜಲ್ದಿ ಕರಗತ್ತೆ. ಈ ಥರ ಲೇಟ್ ಆಗಂಗಿಲ್ಲ. ಈ ಥರ ಆಯ್ತು ನೋಡ್ರಿ, ಗಂಟು ಬೀಳುತ್ತೆ. ಈ ಥರ ಇರಂಗಿಲ್ಲ. ನೋಡ್ರಿ ಇವಾಗ ಮಿಕ್ಸರ ರೆಡಿ ಆಯ್ತು. ಇದನ್ನ ಏನೈತ್ಲ ಈಗ ಕುದಿ ಹಾಲಿನಾಗ ಸೇರಿಸ್ಬೇಕು ನೋಡ್ರಿ. ಇವಾಗ ಮೊದಲ ಒಂದು 5 ಸ್ಪೂನ ಸಕ್ಕರೆ ಹಾಕ್ಬೇಕು ನೋಡ್ರಿ. ಐದು ಸ್ಪೂನ ಸಕ್ಕರೆ, ಇವಾಗ ಏನೈತ್ರಲ್ಲ ಹಾಲಿನ ಪೌಡ್ರು ಮತ್ತು ಕಸ್ಟರ್ಡ್ ಪೌಡ್ರು ಇದನ್ನು ಮಿಕ್ಸ್ ಮಾಡ್ಬೋದು. ನಿಮ್ಮ ಮನ್ಯಾಗ ಕಸ್ಟರ್ಡ್ ಪೌಡ್ರ್ ಏನಾರ ಇದ್ರಿಕಿಲ್ಪ ಅಂದ್ರೆ ನೀವು ಬೇಕಂದ್ರೆ ಇದು ಕಾರ್ನ್ಫ್ಲವರನ್ನು ಹಾಕೋಬೋದು. ಇದು ಒಂದು ಸ್ವಲ್ಪ ಕುದ್ದ ಗಟ್ಟಿ ಆಗ್ಬೇಕ್ರಿ. ಈ ಥರ ಕೈ ಆಡಿಸ್ಕೋತಾನೆ ಇರ್ಬೇಕು ನೋಡಿ, ಕುದಿ ಬೀಳೋ ತಕ್ಕ. ಯಾಕಂದ್ರೆ ತಳ ಹತ್ತತಿ. ಈಗ ಇದನ್ನು ಹಾಕ್ಯಾವಲ್ರಿ ನಾವು ಕಸ್ಟರ್ಡ್ ಪೌಡ್ರ, ಅದಕ್ಕಾಗಿ ತಳ ಹತ್ತಿರ್ತತಿ. ಫೈನಲಿ ನಮ್ಮ ಚಾಕೋಬಾರ್ ಐಸ್ ಕ್ರೀಮದ ಕ್ರೀಮ ರೆಡಿ ಆಯ್ತು.
ಈಗೇನು ಮಾಡೋಣ, ಇಷ್ಟ ತಿಕ್ನೆಸ್ ಬಂದ್ರೆ ಸಾಕ್ರಿ. ಇವಾಗ ಗ್ಯಾಸ್ ಆಫ್ ಮಾಡಿಬಿಡ್ತೇನೆ. ಇದೊಂದು ಸ್ವಲ್ಪ ಆರ್ಲಿಗ ಎಷ್ಟು ರೆಡಿ ಆಗ್ಬೇಕು ನೋಡಿರಿ. ಇನ್ನು ಮುಂದೆ ಮತ್ತೇನು ಪ್ರೊಸೆಸ್ ಐತೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡ್ರಿ. ಈಗ ಇಷ್ಟು ಕೋಲ್ಡ್ ಆಗ್ಯಾವು ಇದು ಚಾಕ್ಲೇಟು. ಈಗ ಏನು ಇಲ್ಲಿ ಕಾಣಿಸ್ತಿರ್ಬೋದು, ನಿಮಗೆ ಕಾಣಿಸ್ತತಿಲ್ಲ ಗೊತ್ತಿಲ್ಲ, ಗ್ಯಾಪ್ ಕಾಣ್ತಿರ್ತೈತಿ. ಇದು ಮತ್ತೆ ಐಸ್ ಕ್ರೀಮ್ ಅಷ್ಟೊಂದು ಸರಿಯಾಗಿ ಚಾಕ್ಲೇಟ್ ಅದ ಮೇಲೆ ಲೇಯರ್ ಸರಿಯಾಗಿ ಬರಂಗಿಲ್ಲ. ಈಗ ಹೊಳ್ಳಿ ಏನು ಮಾಡಬೇಕು ಅಂದ್ರೆ ತಗೊಂಡು ನಾವು ಮತ್ತೆ ಉಳಿದಿತ್ತಲ್ರಿ ಇದು ಚಾಕ್ಲೇಟ್, ಇದನ್ನೆಲ್ಲ ಇದೆಲ್ಲಿ ಗ್ಯಾಪ್ ಐತೆ ಅಲ್ಲೆಲ್ಲ ನಡು ಮಾತ್ರ ಹಾಕಿ ಹೋಗ್ಬೇಡ್ರಿ. ಯಾಕಂದ್ರೆ ಇದೆಲ್ಲ ಸೈಡ್ದೆಲ್ಲ ಇಳಿದ ನಡು ನಾನು ಕೂತಿರ್ತೈತಿ, ನಡು ರಗಡ ದಿಪ್ಪಿರ್ತೈತಿ. ಇನ್ನು ಮತ್ತೊಂದು ರೌಂಡಾಗಿ ಸುತ್ತಮುತ್ತನ ಹಚ್ಕೋಬೇಕು ನೋಡ್ರಿ. ಈ ರೀತಿ ಎಲ್ಲೆಲ್ಲಿ ಗ್ಯಾಪ್ ಐತಿ ಅಲ್ಲೆಲ್ಲ ಹಚ್ಕೋಬಹುದು. ಇಲ್ಪ ನಾವು ಚಾಕ್ಲೇಟ್ ತಿನ್ನೋರದೇವಿ, ನಮ್ಗೆ ಚಾಕ್ಲೇಟ್ ಇಷ್ಟ ಅಂದ್ರೆ ನೀವು ಕರೆಕ್ಟ್ ಮೊದಲು ಹಚ್ಚಿದ್ರು ಮತ್ತೆ ಒಂದು ಸ್ವಲ್ಪ ದಿಪ್ಪ ಬೇಕಂತ ಹೇಳಿ ಮತ್ತೆ ಬೇಕಾದ್ರೂ ಹಚ್ಕೋಬಹುದು ನೀವು. ಅದು ಸಣ್ಣ ಕಪ್ಪ ಕರೆಕ್ಟ್ ಆಗತ್ತೆ ಸಿಗ್ತೈತೆ ರೀ. ಇದು ಉದ್ದ ಗ್ಲಾಸ್ ನಾನು ಏನಾಗತ್ತೈತಿ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹೆಚ್ಚಿನ ಸೈಜ್ ಉದ್ದ ಗಿಡ್ಡ ಆಗೈತಿ. ನೀವು ಮಾಡೋದಿತ್ತಂದ್ರೆ ನೀವು ಇದ್ದು ಅಂದ್ರೆ ಕಪ್ ತೊಗೊಂಬಂದ ಮಾಡಿರಿ. ಈ ಥರ ಮತ್ತೊಂದು ರೌಂಡ ಎಲ್ಲಕ್ಕೂ ಲೇಯರ ಮಾಡ್ಕೋತೇನೆ ನೋಡ್ರಿ. ಪೂರ್ತಿ 5 ಗ್ಲಾಸ್ ಹಚ್ಚೇನಿ. ಇನ್ನು ಮತ್ತೆ ಇದನ್ನು ಫ್ರಿಜ್ನಾಗ ಇಡಬೇಕು ನೋಡ್ರಿ. ಇಷ್ಟ ಚಾಕ್ಲೇಟ ಕೋಲ್ಡ್ ಆಗೈತಿ, ಇನ್ನೊಂದು ಸ್ವಲ್ಪ ಕೋಲ್ಡ್ ಆಗಲಿ. ಚಾಕ್ಲೇಟ್ ಹಚ್ಚಿರ್ತಾರಲ್ಲ ಕಪ್ಪಿಗೆ, ಅದಕ್ಕೆ ಇದನ್ನು ಹಾಕಿದ್ವು ಅಂದ್ರೆ ಸ್ವಲ್ಪ ಬೆಚ್ಚಗೈತಂದ್ರೆ ಅದೆಲ್ಲ ಕರಿಗಿ ಬಿಡ್ತೈತಿ, ಮತ್ತೆ ಎಲ್ಲ ಐಸ್ ಕ್ರೀಮ್ ಜೋಡಿ ಕುಡ್ಕೋತೈತಿ. ಅದಕ್ಕೆ ಏನು ಮಾಡ್ಬೇಕಂದ್ರೆ ಇದನ್ನು ಒಂದು ಸ್ವಲ್ಪ ಅಂದ್ರೆ ಒಂದು ಅರ್ಧ ಗಂಟೆ ಫ್ರಿಜ್ಜರ್ನಾಗ ಇಡಬೇಕು ನೋಡ್ರಿ. ಇದನ್ನು ಕೋಲ್ಡ್ ಮಾಡಿ ಆಮೇಲೆ ಕಪ್ಪಿಗೆ ಹಾಕಬೇಕು ನೋಡ್ರಿ. ಈಗ ಇದನ್ನು ಫ್ರಿಜ್ಜರ್ನಾಗ ಇಟ್ಟಿನೇನ, ಇದು ಕೋಲ್ಡಾಗಿ ಇಷ್ಟು ಚಂದ ಥಿಕ್ನೆಸ್ ಬಂದೈತಿ. ಈಗೇನು ಮಾಡ್ಬೇಕಪ್ಪ ಅಂದ್ರೆ ನಾವು ವೆನಿಲಾ ಎಸೆನ್ಸ ಇವಾಗ ಆ್ಯಡ್ ಮಾಡ್ಬೇಕು ನೋಡ್ರಿ. ನೀವು ವೆನಿಲಾ ಎಸೆನ್ಸ್ ಆದರೂ ಆ್ಯಡ್ ಮಾಡಿರಿ. ವೆನಿಲಾ ಎಸೆನ್ಸ್ ಇಲ್ಲಪ್ಪ ಅಂದ್ರೆ ಏನು ಮಾಡಿರಿ, ಏಲಕ್ಕಿ ಪೌಡ್ರ ಸೇರಿಸ್ಕೋರಿ. ಆಮೇಲೆ ಡ್ರೈ ಫ್ರೂಟ್ಸ್ ಹೇಳಿನೇನ್ರಿ, ಡ್ರೈ ಫ್ರೂಟ್ಸ್ ಚಾಕೋಬಾರ್, ವೆನಿಲಾ ಚಾಕೋಬಾರ್ ಈ ಥರ ನಾನು ಹಾಕೋಬೇಕು. ನಾನು ಇನ್ನೊಂದು ರೀತಿ ನಾನು ನಿಮಗೆ ತೋರಿಸ್ತೇನೆ, ಇನ್ನೊಂದು ರೀತಿ ಯಾವ ಥರ ಮಾಡ್ಕೋಬೇಕಂತ ಹೇಳಿ. ಈಗೇನೈತ್ರಲ್ಲ ಇದಕ್ಕೆ ಸೇರಿಸ್ಬೇಕು ನೋಡ್ರಿ. ನಾವು ಎಲ್ಲಿ ತನಕ ಚಾಕ್ಲೇಟ ಮಿಶ್ರಣನ ಹಚ್ಚೇವ್ರಲ್ಲ ಅಲ್ಲಿ ತನಕ ಅಷ್ಟ ಹಾಕೋಬೇಕು. ಈಗೇನೈತ್ರಲ್ಲ ನಾವು ಇದಕ್ಕೆ ಮೊದಲ ಡ್ರೈ ಫ್ರೂಟ್ಸ್ ಬೇಕಾದ್ರೆ ಹಾಕಿ ಈ ಥರ ಹಾಕಿ ಇದಕ್ಕೆ ಚಾಕ್ಲೇಟ್ ಹಾಕಿ ಆಮೇಲೆ ಇದನ್ನು ಹಾಕ್ಕೋಬೋದು. ಈ ರೀತಿನೂ ಮಾಡ್ಕೊಂಡ್ರು ಬರ್ತೈತೆ ನಾವು. ಆಮೇಲೆ ಈಗ ಮತ್ತೆ ಏನು ಮಾಡ್ಬೇಕಪ್ಪ ಅಂದ್ರೆ ಈ ಮೇಲೂ ಈಗ ಡ್ರೈ ಫ್ರೂಟ್ಸ್ ಹಾಕ್ಬೇಕು ನೋಡ್ರಿ. ನಾವು ಬಿರಿಯಾನಿ ತರಿಸಿದ್ದು ಪ್ಯಾಕೆಟ್ ಇದ್ದು ಅವನೀಗ ಯೂಸ್ ಮಾಡತ್ತೀನಿ. ಇಲ್ಲಪ್ಪ ಅಂದ್ರೆ ನೀವು ಮನೆಯಾಗಿದ್ದು ಅಂದ್ರೆ ಕ್ಯಾರಿ ಬ್ಯಾಗ್ಗಳು ಇರ್ತಾವಲ್ರಿ, ಆ ಕ್ಯಾರಿ ಬ್ಯಾಗ್ ಹಾಕಿ ಫುಲ್ಲ ಕ್ಲೋಸ್ ಮಾಡ್ಬೇಕು ನೋಡ್ರಿ. ಈ ಥರ ಅಂದ್ರೆ ಗಾಳಿ ಆಡಬಾರ್ದು. ನೋಡಿರಿ, ಈಗ ಸಿಲ್ವರ್ ಪೇಪರ ಏನು ಇದ್ರಿಕಿಲ್ಪ ಅಂದ್ರೆ ನೀವೇನು ಮಾಡಿರಿ, ಈ ಥರ ಕ್ಯಾರಿ ಬ್ಯಾಗ್ ಇರ್ತಾವಲ್ರಿ, ಆ ಕ್ಯಾರಿ ಬ್ಯಾಗ ಯೂಸ್ ಮಾಡ್ಕೊಂಡು ಈ ಥರ ಪೂರ್ತಿ ಪ್ಯಾಕ್ ಮಾಡ್ರಿ ಅಂದ್ರೆ ನಮ್ಮ ಐಸ್ ಕ್ರೀಮ್ ರೆಡಿ ಆಗ್ತಾವೆ. ಈಗ ಇವಕ್ಕೆ ಕಡ್ಡಿ ಹಾಕ್ಬೇಕು. ನಾನು ಈ ಥರ ಕಡ್ಡಿ ಯೂಸ್ ಮಾಡತ್ತೀನಿ. ಈ ಥರ ಕಡ್ಡಿ ಇಲ್ಪ ಅಂದ್ರೆ ನೀವು ಚಮಚ ಆದರೂ ಯೂಸ್ ಮಾಡ್ಬೋದು. ಇವಾಗ ನೋಡ್ರಿ, ಇದು ಕಟ್ ಮಾಡಕ್ಕೆ ಬರೋಂಗಿಲ್ಲ. ಅದಕ್ಕೆ ಏನು ಮಾಡಬೇಕು, ಸ್ವಲ್ಪ ಚಾಕು ಗರಂ ಮಾಡ್ಕೊಂಡು ಈ ರೀತಿ
ಹೋಲ್ ಮಾಡಿ ಇಟ್ಬೋದು. ಇವಾಗ ಏನೈತಲ್ಲ ಇವು ಕಡ್ಡಿ ಇದ್ರೊಳಗೆ ಹಾಕಿಬಿಡೋದು. ಇಷ್ಟ ನೋಡಿರಿ. ಇವಾಗ 4 ಕಡ್ಡಿ ಇದ್ದು ಯೂಸ್ ಮಾಡೀನಿ. ಈಗ ಒಂದು ಸ್ಪೂನ್ ಯೂಸ್ ಮಾಡ್ತೇನೆ ನೋಡಿರಿ ಇದಕ್ಕೂ. ಈಗ ಇದನ್ನೆಲ್ಲ ಏನು ಮಾಡಬೇಕಪ್ಪ ಅಂದ್ರೆ 8 ತಾಸು ಫ್ರಿಜ್ಜರ್ನಾಗ ಇಟ್ಟು ಆಮೇಲೆ ನಾವು ಇವನ್ನ ತಿನ್ಬೋದು ನೋಡಿರಿ. ಬನ್ನಿ ಫ್ರೆಂಡ್ಸ್, ನಮ್ಮ ಐಸ್ ಕ್ರೀಮ್ ಹೆಂಗಾಗ್ಯಾವತ್ತ ನೋಡೋಣ ಬನ್ನಿ. ನೋಡಿರಿ 8 ಯಾಕೋ ಒಂದು 10-12 ತಾಸು ಆತು ನಾವು ಇಟ್ಟು. ನಮ್ಮ ಐಸ್ ಕ್ರೀಮಿಗಂತೂ ಇಂತೂ ರೆಡಿ ಆಗ್ಯಾವು. ಈಗ ಇವನ್ನ ಈಗ ತಕ್ಕೊಂಡು ನಿಮ್ಗೆ ಹೆಂಗಾಗ್ಯಾವತ್ತು ತೋರಿಸ್ತಾರೆ ನೋಡ್ರಿ. ಬರ್ರಿ ನಮ್ದು ಐಸ್ ಕ್ರೀಮಿಗೆ ಹೆಂಗಾಗ್ಯಾವು ಏನು ಚಾಕೋಬಾರ ಅಂತ ಹೇಳಿ ನೋಡೋಣ ಬರ್ರಿ. ನೋಡಿರಿ ಫ್ರೆಂಡ್ಸ್, ನಮ್ದು ಡ್ರೈ ಫ್ರೂಟ್ಸ್ ಚಾಕೋಬಾರ ರೆಡಿ ಆಗ್ಯಾವು. ಹೆಂಗಾಗ್ಯಾವು ಏನಂತ ಹೇಳಿ ನೀವು ಕಮೆಂಟ್ ಮಾಡಿ ತಿಳಿಸೋದಂತೆ ಮರಿಬೇಡ್ರಿ. ಈ ರೆಸಿಪಿ ಏನಾರ ನಿಮಗೆ ಇಷ್ಟ ಆಯ್ತಪ್ಪ ಅಂದ್ರೆ ಈ ರೆಸಿಪಿ ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸ್ರಿ. ನಿಮ್ಮ ಫ್ರೆಂಡ್ಸ್ಗೆಲ್ಲನೂ ಈಗ ಹೆಂಗಿದ್ರು ಬೇಸಿಗೆ ಐತಲ್ರಿ, ಈ ಚಾಕೋಬಾರದ ರೆಸಿಪಿ ಏನೈತ್ರ ಎಲ್ಲರಿಗೂ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಈ ರೆಸಿಪಿ ಟ್ರೈ ಮಾಡೋಕೆ ಹೇಳ್ರಿ. ಈಗ ನಾವು 4 ಮಂದಿಗೆ 4 ಮಲ್ಕೊಂಡೇವಿ. ಒಂದಿದೆ ನಮ್ಮ ಯಜಮಾನ್ರಿಗೆ ಸಾಯಂಕಾಲ ಬರೋಣ, ಅವ್ರಿಗೆ ಒಂದು ತೆಗೆದಿಡ್ತೇವೆ ನೋಡ್ರಿ. ನೋಡ್ಬೋದು ನಮ್ಮ ಚಾಕೋಬಾರ್ ಹೆಂಗಾಗ್ಯಾವ. ಇದು ನೋಡ್ರಿ ನಮ್ಮ ಮನೆಯವ್ರಿಗೆ ಇಟ್ಟಿನ್ರಲ್ಲ, ಇದು ರೆಡಿ ಆಗೈತಿ. ಈಗ ನಮ್ಮ ಯಜಮಾನ್ರ ಡ್ಯೂಟಿಯಿಂದ ಬಂದಾರು ಅವ್ರಿಗೆ ಕೊಡ್ತೇನೆ.